ಸೋಷಿಯಲ್ ಮೀಡಿಯಾದ ರಿಯಾಲಿಟಿ ಬಗ್ಗೆ ಮಾತಾಡೋಣ ಈ ವಿಡಿಯೋಲಿ. ಜನ ಏನ್ ಮಾಡ್ತಾವ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅವ್ರನ್ನ ಕ್ರಿಯೇಟರ್ ಗಳಿಗೆ ಕಂಪೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ. ಅವ್ನು 25 ವರ್ಷಕ್ಕೆ ಹೊಸ ಕಾರ್ ತಗೊಂಡ, ಅವನು ಫಾರಿನ್ ಟ್ರಿಪ್ ಮಾಡ್ತಾವನೆ, ಅವ್ನು ಡೌಗೆ ಏನೇನೋ ಮಾಡ್ತಾವನೆ, ನನ್ನ ಕೈಲಿ ಏನು ಮಾಡಕ್ಕಾಯ್ತಲ್ಲ, ಈ ತರ ಎಲ್ಲ ಕಂಪೇರ್ ಮಾಡ್ಕೊಂಡು ಅಫೆಂಡ್ ಆಗಿ ಹೋಗ್ಬಿಡ್ತಾವ್ರೆ ಕಮೆಂಟ್ ಸೆಕ್ಷನ್ ಗಳಲ್ಲಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಇನ್ಫ್ಲೂಯೆನ್ಸರ್, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಕ್ಯಾಮ್ರಾ ಆನ್ ಮಾಡ್ಕೊಂಡು 10 ರೂಪಾಯಿ ಖರ್ಚು ಮಾಡ್ತಾವನೆ ಅಂದ್ರೂ ಅದು ಅವ್ನ ಇನ್ವೆಸ್ಟ್ಮೆಂಟ್ ಲೆಕ್ಕನೆ. ಏನೇ ಕಾರ್ಗಳು ತಗೊಂಡು ಅವ್ನ್ ಡೌಗೆ ಅವ್ನ್ ಏನೇ ಮಾಡಿದ್ರು, ಅವ್ನ್ ಡೌಗೆ ಏನೇ ಕೊಡ್ಸಿದ್ರು ಅದು ಒಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ವ್ಯೂಸ್ ಬರ್ಬೇಕು, ಜನ ನಿಮ್ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಏನಾದ್ರೂ ಕಂಟೆಂಟ್ ಇರ್ಬೇಕು. ಅದು ಕಂಟೆಂಟ್ ಗೆ ಇನ್ವೆಸ್ಟ್ಮೆಂಟ್ ಗಳು ಅಷ್ಟೇನೆ. ಈ ಕ್ರಿಯೇಟರ್ ಗಳು ಇಷ್ಟೆಲ್ಲ ಮಾಡ್ತಾರಲ್ವಾ, ಅವ್ರ ಹುಡುಗಿರಿಗೆ ಅದ್ ಕೊಡ್ಸೋದು ಇದ್ ಕೊಡ್ಸೋದು, ಅವ್ರು ನೋಡಕ್ ಎಲ್ಲಿಂದನೋ ಎಲ್ಗೋ ಹೋಗೋದು. ಸುಮ್ನೆ ಅನ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಯಾವ್ದೋ ಕಾರ್ಪೊರೇಟ್ ಕಂಪ್ನಿಲಿ ಕೆಲ್ಸಕ್ಕೆ ಹೋಯ್ತಾರೆ ಇವರು, IT BT ಕೆಲ್ಸಕ್ಕೆ ಹೋಯ್ತಾರೆ ಅಂತ. ಅವಾಗ್ಲೂ ಅದೆಲ್ಲ ಮಾಡ್ತಿದ್ರ ಅವರು, ಅವಾಗ್ಲೂ ಅವ್ರ ಡೌಗಳಿಗೆಲ್ಲ ಅದೆಲ್ಲ ಕೊಡಿಸ್ತಿದ್ರ. ಅವ್ರು ನೋಡಕ್ ಎಲ್ಲಿಂದನೋ ಎಲ್ಗೋ ಹೋಯ್ತಿದ್ರ? ಸಾಧ್ಯನೇ ಇಲ್ಲ. ಇದೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇನೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ ಯಾರು, ಯಾಕಂದ್ರೆ ಅವ್ರ ಕೆಲ್ಸಗಳೇ ಅದು, ಅವ್ರ ಲೈಫ್ ಸ್ಟೈಲೇ ಅದಾಗೋಗ್ಬಿಟ್ಟೈತೆ. ಅದನ್ನೆಲ್ಲ ನೋಡ್ಕೊಂಡು ಅಫೆಂಡ್ ಆಗಿ ಜನಗಳ ದುಡ್ಡಲ್ಲಿ ಮಾಡ್ತಾ ಇದೀರಾ ನೀವು. ಕಷ್ಟಪಟ್ಟು ದುಡ್ದಿದ್ರೆ ಗೊತ್ತಾಯ್ತಿತ್ತು. ಈ ತರ ಎಲ್ಲ ಕಮೆಂಟ್ ಹಾಕೋದ್ಬಿಟ್ಟು ಸಣ್ಣ ಪುಟ್ಟದಾಗ ನೀವು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದೇನಾದ್ರು ಕ್ಲಿಕ್ ಆದ್ರೆ ದುಡ್ಡು, ಕ್ಲಿಕ್ ಆಗಿಲ್ಲ ಅಂದ್ರೆ ಒಂದು ಹಾಬಿಯಾಗಿ ಇಟ್ಕೋಬಹುದು ಅಷ್ಟೇನೆ. ನಾವೆಲ್ಲ ವ್ಲಾಗ್ಸ್ ಮಾಡಿದ್ರೆ ನಮ್ಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಳಂಗೆ ಇಲ್ಲ ನೀವು. ಯಾರೋ ಬಸ್ರಾದ್ರೆ 5 ಲಕ್ಷ ಜನ 6 ಲಕ್ಷ ಜನ ನೋಡ್ತಾರೆ. ಯಾರೋ ಬಸ್ರಾಗಿರೋ ಇನ್ನೂ ಆಚೆ ಬರ್ದೇ ಇರೋ ಪಾಪಕ್ಕೆ ಚಡ್ಡಿ ತಗೋತಾರೆ, ಬಟ್ಟೆ ತಗೋತಾರೆ ಅಂದ್ರೆ 1 ಮಿಲಿಯನ್ ವ್ಯೂಸ್ ಹೋಯ್ತದೆ. ಆತರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಕ್ರಿಯೇಟರ್ಗಳನ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ನ ಬೇರೆಯವ್ರು ಕಂಪೇರ್ ಮಾಡ್ಕೋಬೇಕು. ಆತರ ಏನಾದ್ರು ಮಾಡಿ. ಸೋಷಿಯಲ್ ಮೀಡಿಯಾ ಇಂದ ಬರೀ 5,000 ಬಂದ್ರು ಕಾಸೇನೆ ಅದು. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾಲಿ ಒಳ್ಳೆ ಕಾಸೈತೆ. ಏನಕ್ಕೆ ಇಷ್ಟೆಲ್ಲ ಪುಂಕ್ತಾ ಇದೀನಿ ಅಂದ್ರೆ, ಇವತ್ತು ಒಬ್ಬ ಡಬಲ್ ಡಿಗ್ರಿ ಮಾಡಿರೋನ್ಗಿಂತ ಜಾಸ್ತಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ದುಡಿತಾವನೆ. ಅವ್ನು ಎಂತ ಕ್ರಿಂಜ್ ಇನ್ಫ್ಲೂಯೆನ್ಸರ್ ಆಗಿದ್ರು ಒಂದು ತಿಂಗಳಿಗೆ ಒಬ್ಬ ಡಬಲ್ ಡಿಗ್ರಿ ಮಾಡಿರೋನ್ಗಿಂತ ಜಾಸ್ತಿ ದುಡಿತಾವನೆ ಸೋಷಿಯಲ್ ಮೀಡಿಯಾಲಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಟ್ರೈ ಮಾಡಿ ಒಂದ್ಸಲಿ, ಬಂದ್ರೆ ಬೆಟ್ಟ, ಬರ್ಲಿಲ್ಲ ಅಂದ್ರೆ ಏನೂ ಇಲ್ಲ.